ಸೊ ಇವಾಗ ನಾವು ಎಲ್ಲ ಪ್ಲಾಂಟ್ಸ್ ಬಗ್ಗೆ ತಿಳ್ಕೊತೀವಿ. ನೆನ್ನೆ ನಾನು ಹಾಕಿದ ವೀಡಿಯೋಲ್ಲೂ ನಾನು ಒಂದು 4 ವೀಡಿಯೋ ಹಾಕ್ತಾ ಇದ್ದೀನಿ. ಸೊ ನಿಮಗೆ ಪ್ಲಾಂಟ್ಸ್ ಬಗ್ಗೆ ಇನ್ನೂ ಹೇಳ್ಕೊಡ್ತೀನಿ. ಸೊ ಇವಾಗ ನಾವು ಪ್ಲಾಂಟ್ಸ್ ಹತ್ರ ಬಂದಿದ್ದೀವಿ. ಇದು ಕೃಷಿ ಮೇಳನೇ. ಇದು ರೆಡ್ ಗ್ರಾಮ್, ನಿಮಗೆ ನೋಡ್ತಾ ಇರ್ಬೋದು. ರೆಡ್ ಗ್ರಾಮ್ ಕಾಣಿಸ್ತಾ ಇದೆಯಾ? ಸೊ ರೆಡ್ ಗ್ರಾಮ್ ಹೋಗೋಣ. ಚೆಂಡು ಹೂಗಳು ಹಾಕಿದ್ದಾರೆ ಇಲ್ಲಿ ನೋಡಿ, ನೋಡ್ತಾ ಇರ್ಬೋದು ನಿಮಗೆ. ಇದು ತೊಗರಿ ಬೇಳೆ ಅಂದರೆ ರೆಡ್ ಗ್ರಾಮೇ. ಎಷ್ಟಿದೆ ನೋಡಿ ಇಲ್ಲಿ. ಬೇಕಾದರೆ ಒಂದು ಎಕ್ಸಾಂಪಲ್ಗೆ ತೋರಿಸ್ತೀನಿ ನಿಮಗೆ ಹತ್ತಿರದಿಂದ. ನೋಡ್ಬೋದು ನೀವು ತೊಗರಿ ಬೇಳೆ ಹೇಗಿದೆ. ಸರಿ, ಇನ್ನೂ ಜಾಸ್ತಿ ಇರ್ತವೆ, ಬನ್ನಿ. ಸೊ ಕಾಟನ್ ಹತ್ರ ಬಂದಿದ್ದೀವಿ ನಾವು. ನೋಡಿ ಕಾಟನ್ ಹೇಗಿದೆ. ಸೊ ಇದನ್ನು ಕಾಟನ್ ಅಂತ ಕರೀತಾರೆ. ಒಂದೇ ಒಂದು ತಗೊಳ್ತೀನಿ ನೋಡಿ. ಇದು ಕಾಟನ್ ಹತ್ತಿ ನೋಡ್ತಾ ಇರ್ಬೋದು ನಿಮಗೆ. ಮಾಮ್, ಇದು ಕಾಟನ್. ಹಾಗೆ ಇರಿ ಕುಡಿಲಿ. ಇಲ್ಲಿ ನೋಡ್ತಾ ಇರೋದು ನಿಮಗೆ, ಇಲ್ಲಿ ಕಾಣಿಸ್ತಾ ಇರ್ಬೋದು ಗ್ರೀನ್ಗೆ. ಇಲ್ಲಿ ಕಾಣಿಸ್ತಾ ಇರೋ ಗ್ರೀನ್ ಬೇರೆ ಏನೂ ಅಲ್ಲ, ಕಾಟನ್ ಸೀಡ್ಸ್ ಇವಲ್ಲ. ನೋಡಿ ನಿಮಗೆ ಗ್ರೀನ್ ಕಾಣಿಸ್ತಾ ಇರ್ಬೋದು. ಸೊ ಇಲ್ಲಿ ನೋಡಿ ಕಾಟನ್ ಪ್ಲಾಂಟೇ ಇರೋದು ಇಲ್ಲೆಲ್ಲ. ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ಬೇಕಾದರೆ. ಸೊ ಇದಿಷ್ಟು ಕಾಟನ್ ಪ್ಲಾಂಟ್ಸ್ ನೋಡ್ಬೋದು ನೀವು. ಇಲ್ಲೆಲ್ಲ ಕಾಟನ್ ಇದಿರುತ್ತೆ. ಬ್ಲಡ್ ಎಲ್ಲ ಕ್ಯೂರ್ ಮಾಡ್ಬೋದು ಇದು. ಬಟ್ ಮ್ಯಾನುಫ್ಯಾಕ್ಚರ್ ಆಗಬೇಕು, ಯಾಕಂದರೆ ತುಂಬ ಇದಿರುತ್ತೆ ನಿಮಗೆ. ಇವಾಗ ಹೋಗ್ತಾನೂ ನೋಡ್ತಾ ಇರ್ಬೋದು, ಫುಲ್ಲು ಕಾಟನ್ ಎಲ್ಲ. ಇವಾಗ ನಾನು ಒಂದು ಬೋರ್ಡ್ ತೋರಿಸ್ತೀನಿ, ಅದರಲ್ಲೆಲ್ಲ ಇರುತ್ತೆ ನೋಡಿ. ಕಾಟನ್ ಇದು ಹತ್ತಿ ಅಂತಾರೆ. ಇದು ನೀವು ನೋಡ್ತಾ ಇರೋದು ಎಲ್ಲ ಕಡೆನೂ ಇದೆ, ಇದು ಹತ್ತಿ. ಸೊ ಇದು ಮ್ಯಾನುಫ್ಯಾಕ್ಚರ್ ಆಗಿ ಬೀಜಗಳೆಲ್ಲ ಹೊರಗೆ ಹೋಗುತ್ತೆ. ಅದಾದಮೇಲೆ ನಮಗೆ ಪ್ಯಾಕೆಟಲ್ಲಿ ಬರುತ್ತೆ. ಸೊ ಇದಿಷ್ಟು ಬಗ್ಗೆ. ಸೊ ಇವಾಗ ಕಾಟನ್ ಮುಗೀತು, ಬೇರೆ ಪ್ಲಾಂಟ್ಸ್ ಬಗ್ಗೆ ಕಲಿಯೋಣ. ಇವಾಗ ಇಲ್ಲಿ ಚಿಕ್ಕದಾಗಿ ಒಂದು ರಿವರ್ ಥರ ಒಂದು ಕಾವೇರಿ ನೀರಿದು ಫ್ರೆಶ್ ವಾಟರ್ ಹೇಗೆ ಹೋಗ್ತಾ ಇದೆ ನಿಮಗೆ ತೋರಿಸೋದಂದರೆ ತೋರಿಸ್ತೀನಿ. ಹೇಳಿದ್ದು ಸೊ ನೋಡಿ, ಇಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅದು. ಸೊ ಬನ್ನಿ ಬೇರೆ ಪ್ಲಾಂಟ್ಸ್ ಬಗ್ಗೆ ಎಲ್ಲ ಕಲಿಯೋಣ. ಸೊ ನಿಮಗೆ ಕಾರ್ನ್ದು ಏನೇನೋ ಡೀಟೇಲ್ಸ್ ಇದೆ, ನೋಡ್ತಾ ಹೋಗೋಣ ಒಂದೊಂದೇ. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೀಟಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ರಂಗೋಲಿ ಕಾರ್ನ್ ಎಲ್ಲ ಜೋಡಿಸಿದ್ದಾರೆ. ಸೊ ಬನ್ನಿ ಇದು ಮಾಡೋಣ. ಸೊ ಇಲ್ಲಿ ನೋಡ್ಬೋದು ನೀವು. ಇದು ಕಾರ್ನ್. ಸೊ ಇದು ಮಿನಿ ಸೈಜ್, ಇದು ದೊಡ್ಡದಿಲ್ಲ. ಇದು ನಿಮಗೆ ಕಾಣಿಸ್ತಾ ಇರ್ಬೋದು ಯೂಟ್ಯೂಬ್ ಚಾನಲ್ಗೆ. ಸೊ ಇದು ಮತ್ತೆ ಇದೇನು ಅಂತ ಹೇಳ್ಬೇಕಲ್ಲ ನೀನು. ಇದು ಸಿಂಹದ ಎಲ್ಲ ನೋಡ್ಕೊಂಡು ಫೋಟೋನ ಇದು ಪಾಪ್ಕಾರ್ನ್ಗಳೆಲ್ಲ ಇವೆಲ್ಲ ಪಾಪ್ಕಾರ್ನ್ ಸೀಡ್ಸ್ ಅಂತ ನೋಡಿ. ಹೀಗೆ ನೋಡ್ತಾ ಹೋಗೋಣ.
ಸೊ ಬನ್ನಿ ಕಾಟನ್ ಚಿಪ್ಸ್ ಎಲ್ಲ ನೋಡಾಯ್ತಲ್ವಾ. ಇವಾಗ ಬೇರೆ ಸೆಕ್ಷನ್. ಸೊ ನೆಕ್ಸ್ಟ್ ಸೆಕ್ಷನ್ ಓಕೆ, ನೆಕ್ಸ್ಟ್ ಸೆಕ್ಷನು ಈ ಕಡೆ ಕರ್ಕೊಂಡು ಹೋಗ್ತೀನಿ. ಅದೇನು ಅಂತ ನೋಡೋಣ. ನೋಡ್ಬೋದು ನೀವು ಇದು ಬ್ರೌನ್ ಟಾಪ್ ಮಿಲೆಟ್. ಇದು ಕೂರಲೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಉದ್ದಕ್ಕೂ ಪ್ಲಾಂಟ್ಸೇ ರಾಗಿ. ಇದು ನೋಡ್ಬೋದು ನೀವು. ಇವಾಗ ಝೂಮ್ ಮಾಡ್ತೀನಿ ನಾನು. ಚೂರು ಕಾಣಿಸ್ತಾ ಇದೆಯಾ ರಾಗಿ. ಹಾಗೆ ಇನ್ನೂ ತುಂಬ ಪ್ಲಾಂಟ್ಸ್ ಇದೆ ನೋಡಿ. ಎಲ್ಲ ಪ್ಲಾಂಟ್ಸ್ ಇಲ್ಲಿ ನೋಡ್ಬೋದು ನೀವು. ಇದು ಲಿಟಲ್ ಮಿಲೆಟ್ ಸಾಮೆ. ಇವೆಲ್ಲ ಲಿಟಲ್ ಮಿಲೆಟ್ ನೋಡಿ. ಚಿಕ್ಕದು ಎಷ್ಟು ಚೆನ್ನಾಗಿ ಬಂದಿದೆ. ಇದೂ ಅಷ್ಟೇ ಮಿಲೆಟ್ಟೆ, ಟೈಪ್ ಆಫ್ ಮಿಲೆಟ್. ಇದು ಪ್ರೋಸ್ ಮಿಲೆಟ್ ಅಂತ. ಬರಗು ಇದು. ಸೊ ದಾಟನ ನಾವು. ನೀರು ಫ್ಲೋ ಆಗ್ತಾ ಇಲ್ಲ. ಕೊಡೋ ಮಿಲೆಟ ಇಲ್ಲಿ ನೋಡ್ತಾ ಇರೋದು ನಿಮಗೆ. ಕೊಡೋ ಮಿಲೆಟ್ ಹರಕ್ ನೋಡಿ. ಈ ಕೃಷಿ ಮೇಳದಲ್ಲಿ ನೀವು ಬಂದಿದ್ರೆ ನೋಡಿ. ಈ ಕೃಷಿ ಮೇಳದಲ್ಲಿ ನಾವು ಎಷ್ಟೊಂದು ಥರದ್ದು ಟೈಪ್ ಆಫ್ ಮಿಲೆಟ್ಸ್ ನೋಡ್ತಾ ಇದ್ದೀವಿ. ಆವಾಗ ಲಿಟಲ್ ಮಿಲೆಟ್ ನೋಡಿದ್ವಿ, ಪ್ರೋಸ್ ಮಿಲೆಟ್ ನೋಡಿದ್ವಿ. ಆ ಥರ ಎಷ್ಟೊಂದು ಮಿಲೆಟ್ಸ್ ಇದ್ದರೂ ಇರ್ಬೋದು. ಬನ್ನಿ ನಾನು ತೋರಿಸಿ. ಸೊ ಇವಾಗ ನೋಡಿ, ನೀವು ನೋಡ್ತಾ ಇರ್ಬೋದು. ಇದು ಮಿಲೆಟ್ಟೆ. ಇದು ಹಸಿ ರಾಗಿ ನೋಡ್ತಾ ಇರ್ಬೋದು ನೀವು. ಹಸಿ ರಾಗಿ ಇದನ್ನು ನಾವು ತಿನ್ಬೋದು. ಬೇಕಾದರೆ ತೋರಿಸ್ತೀನಿ ರೀ, ಕುಡಿ. ಈ ಥರ ಹಸಿ ರಾಗಿ ನೀವು ಎಲ್ಲಾದರೂ ಸಿಕ್ಕಿದ್ರೆ ಇದನ್ನು ಈ ಥರ ಗುಜ್ಜಿದ್ರೆ ಇದರಲ್ಲಿರೋ ಹೊಟ್ಟೆಲ್ಲೇ ಹೋಗಿಬಿಡತ್ತೆ. ಈ ಹೊಟ್ಟು ಹೋದ್ಮೇಲೆ ನೀವು ಇದನ್ನು ಏನು ಮಾಡಬೇಕಾಗತ್ತೆ ಅಂದರೆ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು ಇದನ್ನೆಲ್ಲ ಕುಟ್ಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಮಿಕ್ಸ್ ಮಾಡಿಬಿಡ್ಬೇಕು ಈ ಕಾಳುಗಳಿಗೆ. ತಿಂದು ನೋಡಿ, ಇದು ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಸೊ ನಮ್ಮ ಫಾರ್ಮರ್ ಒಂದು ಚೂರಾದರೂ ಹೇಳ್ಕೊಟ್ಟಿದ್ದಾರೆ. ಸರಿ, ನೆಕ್ಸ್ಟ್ ಇದು ನೋಡೋಣ. ನೋಡಿ ರಾಗಿನೇ ಅವೆಲ್ಲ, ಹಸಿ ರಾಗಿ. ಬನ್ನಿ ಹೋಗೋಣ. ಹಂಗೆ ಮುಂದೆ ಹೋಗ್ತಾ ಬೇರೆ ಎಲ್ಲ ಇರುತ್ತೆ. ರಾಗಿ ನೋಡ್ತಾ ಇದ್ರೆ ಅಷ್ಟೇ ಅಲ್ವಾ. ಇವಾಗ ನಿಮಗೆ ಒಂದು ಟಚ್ ಮೀ ನಾಟ್ ತೋರಿಸ್ತೀನಿ. ಟಚ್ ಮೀ ನಾಟ್ ನೋಡಿ. ಟಚ್ ಮೀ ನಾಟ್ ಹೆಂಗೆ ಕ್ಲೋಸ್ ಆಗ್ತಾ ಇದೆ ಅದು. ಹಾಗೆ ಅದ್ರ ಫ್ಲವರ್ ತೋರಿಸ್ತೀನಿ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ಅದು. ಸೊ ಇಲ್ಲಿ ಟಚ್ ಮೀ ನಾಟ್ಸ್ ಎಲ್ಲ ಇದೆ. ಸೊ ನೆಕ್ಸ್ಟ್ ಎಲ್ಲ ನೋಡಬೇಕಲ್ವಾ, ಬನ್ನಿ ಹೋಗೋಣ. ನೋಡಿ ರಾಗಿಗಳು ತುಂಬ ಇದೆ. ಖುಷಿ ಮೇಳಕ್ಕೆ ದಯವಿಟ್ಟು ಬನ್ನಿ. ಇವತ್ತೇ ಲಾಸ್ಟ್ ಡೇ. ನೆಕ್ಸ್ಟ್ ಖುಷಿ ಮೇಳಕ್ಕಾದರೂ ಬರೋಕ್ಕೆ ಟ್ರೈ ಮಾಡಿ. ಇಲ್ಲ ಈ ವಿಡಿಯೋ ನೋಡಿ ಇವತ್ತು ಮಧ್ಯಾಹ್ನ ಆದರೂ ಟ್ರೈ ಮಾಡಿ ಬರೋಕ್ಕೆ. ಬಟ್ 5 o'clock 4 o'clock ಅಷ್ಟರಲ್ಲ ಡ್ರೋನ್ ಸರ್ವಿಸಸ್ ಮುಗ್ದು ಬಿಡುತ್ತೆ. ಸೊ ಪ್ಲೀಸ್ ಡ್ರೋನ್ ಸರ್ವಿಸಸ್ ನೋಡೋಕ್ಕೆ ಬನ್ನಿ. ಆಗ್ರೋ ಡ್ರೋನ್ ಅಂತ ಸ್ಲಿಪ್ಸ್ ಎಲ್ಲ ಕೊಟ್ಟಿರ್ತೀವಿ. ಇವಾಗ ಖುಷಿ ಮೇಳ ಬೋರ್ಡ್ ತೆಗೆದು ತೋರಿಸ್ತೀನಿ. ನಿಮಗೆ ಗೊತ್ತಿರ್ಬೋದು ಇದು. ಇದೂ ಚೆನ್ನಾಗಿದೆ. ಸ್ಕೂಲ್ಸ್ ಎಲ್ಲ ಬರುತ್ತೆ ಇಲ್ಲಿಗೆ. ಖುಷಿ ಮೇಳ ಅಂತ ಬರ್ತಿದ್ದಾರೆ. ಸೊ ಹೋಗೋಣ. ನೆಕ್ಸ್ಟ್ ಅಲ್ಲಿ ನೋಡಬೇಕಲ್ವಾ. ಇಲ್ಲೊಂದು ಚಿಕ್ಕ ಹಿಲ್ಲಿದೆ. ಓಕೆ, ಅದ್ರ ಮೇಲೆ ನಡ್ಕೊಂಡು ಹೋಗೋದಂತೆ. ಬಹಳಷ್ಟು ತೋರ್ಸೋಕ್ಕೆ ನಿಮಗೆ ತುಂಬ ಟ್ರೈ ಮಾಡ್ತೀನಿ.
ಎಷ್ಟು ಸುಸ್ತಾಗತ್ತೆ ಗೊತ್ತಾ, ತುಂಬ ಬಿಸಿಲಿದೆ. ಮತ್ತು ಖುಷಿ ಮಾಡಕ್ಕೆ ಬಂದ್ಬಿಡಿ, ಒಂದು ಹಾರ್ಟ್ ತೊಗೊಂಡಾದ್ರೂ ಬನ್ನಿ ಪ್ಲೀಸ್. ಈ ಖುಷಿ ಮೇಳ ಮಂಡ್ಯದಲ್ಲಿ ನಡೀತಾ ಇರೋದು. ಇದು ನೋಡಿ ಬನಾನಾ ಇರೋದು. ಪ್ಲೀಸ್ ಮಂಡ್ಯ ನಡೀತಾ ಇರೋದು, ಬರೋಕ್ಕಾಗಲ್ಲ. ಇದು ತುಂಬ ಹಾಟ್ ಇದೆ ಅಂತ ಇದ್ದೀನಿ ಅಂದ್ಬಿಟ್ಟು ಇಷ್ಟು ಸುಸ್ತಾಗಿದ್ದಾರೆ. ಮತ್ತು ನಾವು ಹೋದರೆ ಇನ್ನೆಷ್ಟು ಸುಸ್ತಾಗಬಾರ್ದು, ಬೇಡ ಅಂತ ಇದು ಮಾಡಬೇಡಿ. ತುಂಬ ಟ್ರೈ ಮಾಡಿ. ಮಂಡ್ಯದಲ್ಲಿರೋರು ಬನ್ನಿ, ಹಾಗೆ ಬೆಂಗಳೂರಲ್ಲಿರೋರು ಬನ್ನಿ ಟ್ರೈ ಮಾಡೋಕ್ಕೆ. ಎಲ್ಲ ಚೆಂಡು ಹೂವು ಕೊನೆಗೂ ಹಾಕ್ತಾ ಹೋಗಿದ್ದಾರೆ. ಸೊ ಫಾರ್ಮ ಬೇರೆ ಬಗ್ಗೆ ಎಲ್ಲ ಹೇಳ್ತೀರಾ? ಬೇರೆ ಇವಾಗ ಇವೆಲ್ಲ ಭತ್ತಗಳ ಆಮೇಲೆ ತೋರಿಸ್ಕೊಂಡು ಬರ್ತೀನಿ. ನರ್ಸರಿಗೆ ಹೋಗೋಣ. ನಾವು ನರ್ಸರಿ ಒಳಗೆ ಹೋಗ್ತಾ ಇದ್ವಿ. ಸೊ ನಿಮಗೆ ತೋರಿಸ್ತಾ ಇರೋದು ಬಾಗಿಲು ಅಲ್ಲಿದೆ. ಆ ಬಾಗಿಲು ನರ್ಸರಿಗಲ್ಲ, ತುಂಬ ಅಷ್ಟು ಬಹಳ ಅಷ್ಟು ಟ್ರೈ ಮಾಡೋಣ ನೋಡೋಕ್ಕೆ. ಓಕೆ, ಸೊ ನಿಮಗೆ ತೋರಿಸ್ತೀನಿ. ಮೊದಲಿಂದ ನೋಡ್ಕೊತ ಬರೋಣ. ಇದು ನೋಡಿ ಜುಕೀನಾ ಅಂತ, ಇದು ಜುಕೀನಾ ಅಂತ ಹೆಂಗಿದೆ ಏನು ನೋಡ್ತಾ ಇರೋದು. ಇದು ಸೊಪ್ಪಿನ ಸೆಕ್ಷನ್. ಇದು ಕೇಲ್ ಅಂತ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಪುಟ್ಟದಾಗಿ ಎಷ್ಟು ಚೆನ್ನಾಗಿದೆ. ಇನ್ನು ತುಂಬ ಸೊಪ್ಪಿದೆ, ಅದನ್ನೆಲ್ಲ ಕವರ್ ಮಾಡಬೇಕಲ್ವಾ. ಬನ್ನಿ, ಇದು ಪರ್ಪಲ್ ಕ್ಯಾಬೇಜ್ ಅಂತ. ಇದು ಗ್ರೀನ್ ಲೆಟ್ಯೂಸ್ ಇದೆ ನೋಡಿ, ಲೆಟ್ಯೂಸ್. ಸೊ ಇವಾಗ ಟೈಪ್ ಆಫ್ ಲೆಟ್ಯೂಸ್ ಇದೆ. ಪಾಕ್ಯೋ, ಇದು ಪಾಕ್ಯೋ ಅಂತ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿದೆ. ಇದು ಗ್ರೀನಾಗಿ. ಇದು ಟೈಪ್ಸ್ ಆಫ್ ಇದು ಲೆಟಿಕ್ಯೋ, ರೋಮನ್ ಲೆಟಿಕ್ಯೂಸ್. ಇದು ನೋಡ್ಬೋದು ನೀವು. ಚೈನೀಸ್ ಕ್ಯಾಬೇಜ್ ಅಂತ, ಇವೆಲ್ಲ ಚೈನೀಸ್ದು ಕ್ಯಾಬೇಜು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಹಾಗೆ ಇದು ಜುಕೀನಾ, ಇದು ಯೆಲ್ಲೋ ಕಲರ್ ಜುಕೀನಾ. ಅಲ್ಲಿ ಫಸ್ಟ್ ಜುಕೀನಾ ಯಾವ ಕಲರ್ ಇರುತ್ತೆ? ಗ್ರೀನ್ ಕಲರ್ ಜುಕೀನಾ. ಇವಾಗ ಇಲ್ಲಿ ನೋಡೋಣ, ಹೊರಗೆ ನೋಡೋಣ. ಇನ್ನೊಂದು ಇದೆ, ನೋಡ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಖುಷಿ ಮೇಳ. ಇನ್ನೊಂದು ಕಡೆ ಫುಲ್ಲು ರಶ್ ಇದೆ, ಹೋಗೋಕ್ಕಾಗ್ತಿಲ್ಲ. ನೆಕ್ಸ್ಟ್ ಟೈಮ್ ಬೇಕಾದರೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಹಾಕ್ತೀನಿ. ಈ ವಿಡಿಯೋ ಅಲ್ಲಿ ಹೋಗೋಕ್ಕಾಗಲ್ಲ. ಬನ್ನಿ ಹೋಗ್ಬಿಡೋಣ, ನೆಕ್ಸ್ಟ್ ವಿಡಿಯೋ ಅದರಲ್ಲಿ ಹಾಕ್ತೀನಿ. ಸೊ ಫಾರ್ಮರ್ಗೂ ಹೇಳಿದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀವಿ ಅಂತ. ಸೊ ಬನ್ನಿ. ಸಾರಿ. ಸೊ ಇಲ್ಲೆಲ್ಲ ಮೆನಿ ಸ್ಕೂಲ್ಸ್ ಬಂದಿದ್ದಾವೆ ನೋಡೋಕ್ಕೆ. ಅಲ್ಲ, ಐಸ್ ಕ್ರೀಮ್ ಇಲ್ಲಿ ಭತ್ತ. ಇದು ಭತ್ತದ ಬೇಸೆಯ ಇದು ಏನೋ ಇದೆ. ಇವೆಲ್ಲ ಭತ್ತಗಳು ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು. ಬನ್ನಿ ತೋರಿಸ್ತೀನಿ ನಿಮಗೆ ಭತ್ತಗಳ ಕಾಳು. ಭತ್ತಗಳಿವಲ್ಲ, ಎಷ್ಟು ಚೆನ್ನಾಗಿದೆ ಇದು ಭತ್ತ. ಸೊ ಇವೆಲ್ಲನೂ ಮ್ಯಾನುಫ್ಯಾಕ್ಚರ್ ಮಾಡಿ ಇದನ್ನು ವೈಟ್ ರೈಸ್ ಮಾಡ್ತಾರೆ. ನೋಡ್ಬೋದು ನೀವು, ಇಷ್ಟು ಭತ್ತಗಳಿದ್ದಾವೆ. ಇದನ್ನು ಓಪನ್ ಮಾಡಿದ್ರೆ ಅದು ಫುಲ್ ಬಿಳಿ ಕಲರ್ ರೈಸ್, ಅಂದರೆ ಬಿಳಿ ಅಲ್ಲ,
ವಾಟ್ ಯು ಸೇ ಬ್ರೌನ್ ರೈಸ್ ಸಿಗುತ್ತೆ ನಿಮಗೆ. ಬ್ರೌನ್ ರೈಸ್ನೇ ಅವರು ಪಾಲಿಷ್ ಮಾಡಿ ವೈಟ್ ರೈಸ್ನ ಮಾಡ್ತಾರೆ ಅಷ್ಟೇ. ಆಮೇಲೆ ಅದನ್ನ ಪಾಲಿಷ್ ಆದಮೇಲೆ ಅದನ್ನು ಅಕ್ಕಿ ಮೂಟೆಗಳಲ್ಲಿ ಹಾಕಿ ಸ್ಟೋರ್ಗಳಿಗೆ ಕಳಿಸ್ತಾರೆ. ಸ್ಟೋರಿಂದ ನಾವು ಬೈ ಮಾಡ್ತೀವಿ. ಪಾಲಿಶ್ಡ್ ವೆರಿ 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 ಅನ್ಹೆಲ್ತಿ ಅಂದರೆ ಅಷ್ಟೊಂದಲ್ಲ, ಅನ್ಹೆಲ್ತಿ ಅದು. ಅನ್ಪಾಲಿಶ್ಡ್ ಇಸ್ ಹೆಲ್ತಿ ಫಾರ್. ಸೊ ಪಾಲಿಷ್ ಅಂದರೆ ಇದು ಮಾಡಿರ್ಬೋದು ಅವರು, ವಾಟ್ ಯು ಸೇ, ಪಾಲಿಷ್ ಅಂದರೆ ಕೆಮಿಕಲ್ ಆ್ಯಡ್ ಪಾಲಿಷ್ ಮಾಡಿರ್ಬೋದು, ಅದಕ್ಕೆ ಇಟ್ಸ್ ನಾಟ್ ರೆಡಿ. ಸೊ ಇವಾಗ ಒಂದು ಮಿಷಿನರಿ ತೋರಿಸ್ತೀವಿ. ಇವಾಗ ಇದು ಉಣಿಮೆ ಮಾಡೋಕ್ಕೆ ಯೂಸ್ ಮಾಡೋ ಯಂತ್ರ. ಅದರೊಳಗೆ ಬೀಜಗಳಾಕಿದಾಗ ಅದನ್ನು ರೋಲ್ ಮಾಡಿದಾಗ ಬೀಜ ಒಂದೊಂದೇ ಮಡ್ಡೊಳಗೆ ಹೋಗುತ್ತೆ. ಸೊ ಆಮೇಲೆ ಒಂದು ಸ್ವಲ್ಪ ದಿನ ಕಳೆದ ಮೇಲೆ ಭತ್ತಗಳು ಬೆಳೆಯುತ್ತೆ ಆ ಥರ. ಸೊ ಐ ಥಿಂಕ್ ದಿಸ್ ಇಸ್ ದ ಲಾಸ್ಟ್ ಅನ್ಕೊಂಬೇಡಿ. ಬನ್ನಿ ಇನ್ನೂ ಇದೆ ಸನ್ಫ್ಲವರ್ಸ್ ಎಲ್ಲ. ನೆಕ್ಸ್ಟ್ ಸನ್ಫ್ಲವರೇ ತೋರಿಸ್ತೀನಿ ನಿಮಗೆ. ಸೊ ನೋಡ್ಬೋದು ನೀವು ಟೈಪ್ಸ್ ಆಫ್ ಭತ್ತಗಳಿದ್ದಾವೆ. ಸೊ ಇನ್ನೊಂದು ಮಿಷಿನ್ ಇದೆ, ಇದು ಭತ್ತಕ್ಕೇನೆ. ನೋಡಿ ನಿಮಗೆ ಕಾಣಿಸ್ತಾ ಇರೋದಲ್ಲಿ ಚಿಕ್ಕ ಚಿಕ್ಕ ಮೊಳಕೆ ಬಿಟ್ಟಿದೆ. ಇರಿ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಇದು ಭತ್ತ ನಾಟಿ ಮಾಡಿರೋದು. ಇದನ್ನ ನಾಟಿ ಮಾಡೋ ಮಿಷನ್ ಅದು. ಅಲ್ಲಿ ಕಾಣಿಸ್ತಾ ಇರೋ ಮೊಟ್ಟೆ ಬೈಕ್ ಥರ. ಸೊ ನೋಡಿ ನೀವಿಲ್ಲಿ ಬಂದರೆ ಕಲ್ತ್ಕೊಂತೀರ. ನಿಮಗಿದು ತುಂಬ ಸಹಾಯಗೊಳಿಸುತ್ತೆ. ಇವಾಗ ನಿಮಗೆ ಸನ್ಫ್ಲವರ್ ಬಗ್ಗೆ ಹೇಳ್ಕೊಡ್ತೀನಿ. ಸನ್ಫ್ಲವರ್ ಇವಾಗ ನೀವು ನೋಡ್ಬೋದು ಭತ್ತನ ಹೆಂಗೆ ನಾಟಿ ಮಾಡೋದಂತ. ಟ್ರೀಯಲ್ಲಿದೆ. ಓಕೆ ನೆಕ್ಸ್ಟಿಗೆ ಹೋಗೋಣ ಬನ್ನಿ. ಸೊ ಇವಾಗ ನೋಡ್ರಿ ತುಂಬ ಸ್ಕೂಲ್ಸ್ ಇದ್ದಾವೆ, ಡಿಸ್ಟರ್ಬೆನ್ಸ್ ಜಾಸ್ತಿ. ಇವಾಗ ನೆಕ್ಸ್ಟಿಗೆ ಹೋಗೋದು ಸನ್ಫ್ಲವರ್ಗೆ ಹೋದಾಗ ಇನ್ನು ಸಿಗುತ್ತೆ. ನಿಮಗೆ ಕಾಣಿಸ್ತಾ ಇರೋದು ಸನ್ಫ್ಲವರ್. ಈ ಸನ್ಫ್ಲವರ್ ಎಣ್ಣೆ ಎಲ್ಲ ಇದನ್ನು ತಗೊಂಡೋಗಿ ಇದ್ರ ಸೀಡ್ಸ್ನೆಲ್ಲ ಫ್ರೈ ಮಾಡಿ ಏನೇನೋ ಆಯುರ್ವೇದಿಕ್ ಪದಗಳೆಲ್ಲ ಇದು ಮಾಡಿಕೊಂಡು ಆಯಿಲ್ ಥರ ತಯಾರಿಸ್ತಾರೆ. ಸೊ ಇದು ವೆರೈಟಿ ಇದು ಏನಂತಾರೆ ಸನ್ಫ್ಲವರ್. ನೋಡಿ ಸನ್ಫ್ಲವರ್ ನೇಮೇ ಬಿಟ್ಟೋಗಿದೆ. ವೆರೈಟಿ ಆಫ್ ಇದು ನೋಡ್ತಾ ಇರ್ಬೋದು. ನಿಮಗೆ ಒಂದೊಂದು ದೊಡ್ಡದಿದೆ, ಒಂದೊಂದು ಚಿಕ್ಕದಿದೆ. ಅದು ಬ್ರೈಟಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಕೂಡಿ ಒಂದು ದಬ್ಬಕ್ಕೆ ಹಾಕ್ತಾರೆ. ಸೊ ಇದಿಷ್ಟೇ, ಇನ್ನೂ ವೆರೈಟಿ ಆಫ್ ಇದೆ ಅನಿಸುತ್ತೆ. ಸೊ ನಿಮಗೆ ಕಲ್ಲಿ ಕಾಣಿಸ್ತಾ ಇರ್ಬೋದು. ಇಲ್ಲಿ ಕಾಣಿಸ್ತಾ ಇರೋದು ನಿಮಗೆ ಬೀಟ್ ಕಾಳ್ಸ್ ಅಂತ. ಅದು ಬೀಟ್ ಕಾಳ್ಸ್ ಒಂಥರ ಹುಳ ಥರ. ಇದು ಒಂದಿದೆ, ಇದು ಸುಮ್ಮನೆ ಒಂದು ಪ್ಲಾಂಟ್. ಅದು ರೆಕ್ಕೆ ಅವರೆ ಅಂತ ಸುಮ್ಮನೆ ಒಂದು ಪ್ಲಾಂಟ್. ಫಾರ್ಮ್ ಹೌಸ್ ಎಲ್ಲ ಇಲ್ಲಿದ್ದಾರೆ. ಭಾರಿ ಶೆಕೆ ಇದೆಯಪ್ಪ. ಸನ್ಫ್ಲವರ್ ನೋಡ್ಬಿಟ್ಟಲ್ಲ ಇನ್ನೂ ಶೆಕೆ ಅನಿಸ್ತಾ ಇದೆ ಅಂತ. ಸೊ
ಇದೊಂಥರ ದಂಟು ಅಂತ ಇದು ಚೆನ್ನಾಗಿದೆ. ಸೊ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಆ ಥರದ ಪ್ಲಾಂಟ್ಸ್ ಎಲ್ಲ ತೋರಿಸ್ತೀನಿ. ಬಾಯ್.